Hi guys, welcome back to Manjula Sanjay YouTube channel. ಗೈಸ್, ಇವತ್ತು ಸಂಡೇ, ನೋ ಆಫೀಸ್ ವರ್ಕ್, ಓನ್ಲಿ ಮನೆ ವರ್ಕ್. ಆಫೀಸ್ ಇಲ್ಲ ಅನ್ನೋದು ಮಾತ್ರ ಹೇಳ್ತೀವಿ ಅಷ್ಟೇ, ಬಟ್ ಮನೆಯಲ್ಲಿ ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ವರ್ಕ್ಗಳಿರುತ್ತೆ. ಸೊ ಫಸ್ಟಿಗೆ ಇವಾಗ ಎದ್ದು ಸ್ನಾನ ಆಯಿತು, ನೀಟಾಗಿ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಆನಿಯನ್ ಚಿತ್ರಾನ್ನ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಆನಿಯನ್ ಚಿತ್ರಾನ್ನಕ್ಕೆ ಸಾಮಾನ್ಯ ನಾವು ಯೂಶ್ವಲಿ ಹೇಗೆ ಚಿತ್ರಾನ್ನ ಮಾಡ್ತೀವಿ ಅದಕ್ಕೇ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಆಲ್ರೆಡಿ ವೈಟ್ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಸಾಸಿವೆ, ಸ್ವಲ್ಪ ಕಡಲೆಬೇಳೆ. ಕಡಲೆಕಾಯಿ ಬೀಜ ಇಷ್ಟಪಡೋರು ನೀಟಾಗಿ ಹುರಿದು ಹಾಕೋಬೋದು. ಬಟ್ ನಾನು ಒಬ್ಬಳೇ ಇವತ್ತು ಕಡಲೆಕಾಯಿ ಬೀಜ ತಿನ್ನೋಳು, ನನ್ನ ಮಗಳು ಕೂಡ ಇಲ್ಲ, ಊರಲ್ಲಿದ್ದಾಳೆ. ಸೊ ಹಾಗಾಗಿ ನಾನು ಒಬ್ಬಳಿಗೆ ಯಾಕೆ ಅಂತೇಳಿ ನಾನು ಕಡಲೆಕಾಯಿ ಬೀಜ ಹಾಕೋತಾ ಇಲ್ಲ. ಇನ್ನು ಒಗ್ಗರಣೆಗೆ ರೆಡಿ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಮಾಡ್ಕೊಂಡು ಅನ್ನ ಕಲಸಿದ್ರೆ ಚಿತ್ರಾನ್ನ ರೆಡಿ. ಕೆಲವರು ಚಿತ್ರಾನ್ನಕ್ಕೆ ಟೊಮೆಟೊ ಚಿತ್ರಾನ್ನ ಮಾಡ್ತಾರೆ, ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಾರೆ, ಜಾಸ್ತಿ ಈರುಳ್ಳಿ ಹಾಕಿ ಈರುಳ್ಳಿ ಚಿತ್ರಾನ್ನ ಮಾಡ್ತಾರೆ. ಸೊ ಅದು ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಇನ್ನು ಕೆಲವರು ನಾನು ನೋಡಿರೋ ಮಟ್ಟಿಗೆ ಬೀನ್ಸು ಕ್ಯಾರೆಟ್ ಹಾಕಿ ಸ್ಪೆಷಲ್ಲಾಗಿ ಚಿತ್ರಾನ್ನ ಮಾಡ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ರುಚಿ ಚೆಂದ. ಎಣ್ಣೆಗೆ ನಾವು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿಯೋದ್ರಿಂದ ಅದರಲ್ಲಿರುವಂತಹ ಗ್ಯಾಸ್ಟ್ರಿಕ್ ಅಂಶ ಎಲ್ಲ ಹೋಗುತ್ತೆ, ಖಾರ ಅಂಶ ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳುತ್ತೆ. ಜೊತೆಗೆ ಈ ಎಣ್ಣೆಗೆ ನಾವು ಉಪ್ಪಿನ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕೋದ್ರಿಂದ ಅನ್ನಕ್ಕೆ ನೀಟಾಗಿ ಕಲಿಸ್ಬೇಕಾದ್ರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಈಸಿ ಆಗುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅದೇ ತುಂಬ ಇಂಪಾರ್ಟೆಂಟು. ಈರುಳ್ಳಿ ಬೆಂದಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಚಿತ್ರಾನ್ನ ಮಾಡಿಕೊಂಡು ತಿಂದರೆ ಒಂಥರ ಟೇಸ್ಟಾಗಿರುತ್ತೆ. ಹಾಗೆಯೇ ತಂಗ್ಳನ್ನಕ್ಕೆ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ಅದೊಂಥರ ಚೇಂಜಸ್ ಇರುತ್ತೆ. ಇವಾಗಂತೂ ಮ್ಯಾಂಗೋ ಸೀಸನು, ಹೆಚ್ಚು ಮಾವಿನಕಾಯಿ ಚಿತ್ರಾನ್ನ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ನನಗೂ ಇಷ್ಟನೇ. ನನಗೆ ಹುಳಿ ಮಾವಿನಕಾಯಿಗಿಂತ ತೋತಾಪುರಿ ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ಅದೊಂಥರ ಟೇಸ್ಟ್ ಅಂತ ಅನಿಸುತ್ತೆ. ಸದ್ಯಕ್ಕೆ ಮಾವಿನಕಾಯಿ ಇಲ್ಲ, ಹಾಗಾಗಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದ್ದೆ. ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕಿದ್ರೆ ಸಾಕು. ಇನ್ನು ಒಲೆ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೊ ನಮ್ಮಿಬ್ಬರಿಗೆ ಇಷ್ಟೇ ಹುಳಿ ಸಾಕು, ಜಾಸ್ತಿ ಏನು ಬೇಡ. ಕಲಿಸ್ಕೊಂಡು ತಿಂದರೆ ಚಿತ್ರಾನ್ನ ರೆಡಿ. ಮಾರ್ನಿಂಗ್ ತಿಂಡಿ ಆಯಿತು. ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಸೊ ಮಟನ್ ತಂದಿದ್ದಾರೆ. ಸೊ ಇಬ್ಬರೇ ಇರೋದು, ಹಾಗಾಗಿ ಒಂದು ಅರ್ಧ kg ಮಟನ್ ತಂದಿದ್ದಾರೆ. ಸೊ ಸಾರು ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಹಾಗೆ ಇಬ್ಬರಿಗೆ ಮಟನ್ ಚಾಪ್ಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮಟನ್ ಅಂತೂ ಎಳೆಯಾಗಿ ತುಂಬಾ ಚೆನ್ನಾಗಿದೆ. ಸೊ ತೊಳೆದು ನೀಟಾಗಿ ನೀರು ಸೋರಾಕಿಟ್ಟಿದ್ದೆ. ಸೊ ಇವಾಗ ಇದರಲ್ಲಿ ಈ ಒಂದು ಏನಿದೆ ಚರ್ಬಿ ಪೀಸ್ ಅದನ್ನು ತೆಗೆದಿಡ್ತಾ ಇದ್ದೀನಿ. ಅದನ್ನು ಬಿಟ್ಟು ಇನ್ನು ಉಳಿದೆಲ್ಲನೂ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸೊ ಚಾಪ್ಸ್ ಆದ್ದರಿಂದ ಜಾಸ್ತಿ ನಾವು ಮಸಾಲೆ ಎಲ್ಲ ಬೇಯಿಸೋದಿಲ್ಲ ಇದರಲ್ಲಿ. ಹಾಗಾಗಿ ಒಂದೆರಡು ವಿಷಲ್ ಬಂದರೆ ಸೊ ಬೆಸ್ಟು ಅಂಥೇಳಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇನ್ನು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡು ಆಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫಸ್ಟೇ ನಾನು ಕುಕ್ಕರಲ್ಲಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಕೂಗಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ, ಇದೆರಡನ್ನೂ ಹಾಕಿ ಇದಕ್ಕೆ ಜಾಸ್ತಿ ಏನು ನಾನಿಲ್ಲಿ ನೀರು ಹಾಕೋದಿಲ್ಲ. ಸೊ ಹಾಗೆಯೇ ಅದು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿದ್ದೀನಿ. ಇನ್ನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನದ ಪುಡಿ ಹಾಕಿದ್ದೀನಿ. ಇನ್ನೇನು ಇದಕ್ಕೆ ಬೇಡ. ಇದೊಂದು 2 ವಿಷಲ್ ಬಂದರೆ ಸಾಕು. ಮಟನ್ ಏನು ಅಷ್ಟು ಬಲ್ತಿರೋದೆಲ್ಲ ಎಳೆಯಾಗೇ ಇದೆ. 2 ವಿಷಲ್ ಬಂದರೂ ಸಾಕು. ಅದಾದಮೇಲೆ ನಾವು ಮಸಾಲೆಗಳನ್ನ ಹಾಕ್ಕೊಳ್ಬೋದು. ಸದ್ಯಕ್ಕೀಗ ಇದೊಂದು ಫಸ್ಟು
ಕುಕ್ಕರ್ ಮುಚ್ಚಳ ಇಟ್ಟು ವಿಷಲ್ ಬರಲಿ. ಮೀಡಿಯಮ್ ಊರಲ್ಲಿ ಬಿಡ್ತಾ ಇದ್ದೀನಿ. ಸೊ 2 ವಿಷಲ್ ಬಂದರೆ ಸಾಕು. ಸೊ ವಿಷಲ್ ಬರೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಸೊ ಮಸಾಲೆಗೆ ನಾನಿಲ್ಲಿ 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 3 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ತುಂಡು ಚಿಕ್ಕ ತುಂಡಲ್ಲಿ 4 ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಇನ್ನು ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ. ಇದು ನೀವು ಇನ್ನೂ 4 ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ತಡೆಯುತ್ತೆ. ಖಾರ ತಿನ್ನೋರಿಗೆ ಮೆಣಸಿನ್ಕಾಯಿ ಜೊತೆಗೆ ಚಕ್ಕೆ, ಮೆಣಸು, ಲವಂಗ ಏನಿದೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಷ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಜೊತೆಗೆ 1 ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಇಷ್ಟ ಆಗೋರು ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಗೆ ಕೂಡ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಒಂದು 4 ಗೋಡಂಬಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಟೇಸ್ಟಾಗಿರುತ್ತೆ. ಈಗ ವಿಶಿಲ್ ಬರೋವರೆಗೂ ಇದನ್ನೆಲ್ಲ ನಾನು ರುಬ್ಕೋತೀನಿ. ಇದನ್ನು ನಾನು ಹಾಗೆ ಹಸಿಯಾಗಿ ರುಬ್ಕೋತಾ ಇದ್ದೀನಿ. ಬೇಕು ಅನ್ನೋರು ಇದನ್ನು ನೀಟಾಗಿ ಮಸಾಲೆ ಎಲ್ಲನೂ ಹುರ್ಕೊಂಡು ಆಮೇಲೆ ಬೇಕಾದ್ರೆ ರುಬ್ಬಿ ಹಾಕ್ಬೋದು. 2 ವಿಷಲ್ ಆಗಿದೆ. ಕುಕ್ಕರ್ ಚೆನ್ನಾಗಿ ಆರಿದೆ, ಇನ್ನು ಚೆನ್ನಾಗಿ ಬೆಂದಿದೆ. ಮಸಾಲೆ ಎಲ್ಲ ಹಾಕಿ ಬೇಕಾದರೆ 2 ಸಲ ವಿಷಲ್ ಕೂಗಿಸಿದ್ರೂ ಆಗುತ್ತೆ, ಇಲ್ಲಾಂದರೆ ಮಟನ್ ಬೇಯಿಸ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಆಲ್ರೆಡಿ ಉಪ್ಪೆಲ್ಲ ಹಾಕಿದ್ದೀವಿ ನಾವು. ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿಕೊಂಡು ನಮಗೆ ಎಷ್ಟು ಬೇಕು ಮಸಾಲೆಗೆ ನೀರು ಅದನ್ನೆಲ್ಲ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಇದು ಸಿಂಪಲ್ ಒಂದೇ ರೆಸಿಪಿ, ಒಂದೇ ಮಸಾಲೆದಲ್ಲಿ ನೀಟಾಗಿ ಆಗುತ್ತೆ. ನಾನೇ ನೀರು ಹಾಕಿಲ್ಲ ಇಲ್ಲಿ. ಸೊ ಆಲ್ರೆಡಿ ಮಟನ್ ಬೇಯಿಸಿರೋ ನೀರಿತ್ತು. ಸೊ ಅದನ್ನೇ ಬಿಡ್ತಾಯಿದ್ದೀನಿ, ಸಾಕು. ಇನ್ನು ಈ ಮಸಾಲೆ ಚೆನ್ನಾಗಿ ಬೇಯಬೇಕು, ಬೆಂದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾಗಲೇ ಇದು ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಬೇಕು ಅಂದರೆ ನಾವು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕೋಬೋದು, ಇಲ್ಲ ಮಟನ್ ಮಸಾಲೆ ಇದ್ದರೆ ಅದೊಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಿಂಪಲ್ ಆಗಿದ್ರೆ ಇಷ್ಟೇ ಸಾಕು. ಇನ್ನೊಂದು 10 ನಿಮಿಷ ಬೇಯಿಸಿರೋದು ಚೆನ್ನಾಗಿದೆ. ಎಣ್ಣೆ ಎಲ್ಲ ಬಿಡ್ಕೊಂಡಿದೆ, ಗಮ್ಮಂತ ಇದೆ. ಭಾನುವಾರದ ಸ್ಪೆಷಲ್ ಬಿಸಿ ಬಿಸಿ ಮಟನ್ ಚಾಪ್ಸ್ ಕುಕ್ಕರಲ್ಲಿ ಮಾಡಿಟ್ಟಿದ್ದೀನಿ. ಆಮೇಲೆ ಪಾತ್ರೆಗೆ ಹಾಕೊಂಡು ಚೇಂಜ್ ಮಾಡ್ಕೊತೀನಿ. ಇನ್ನು ಟೈಮ್ ಇದೆ ಮಧ್ಯಾಹ್ನ ಊಟಕ್ಕೆ. ಸೊ ಮುದ್ದೆ ಮಾಡ್ತೀನಿ. ಚಾಪ್ಸು ಮುದ್ದೆ ಒಳ್ಳೆ ಕಾಂಬಿನೇಷನು, ಸಕ್ಕತ್ತಾಗಿರುತ್ತೆ. ಬಿಸಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಇನ್ನು ಸ್ವಲ್ಪ ಬೇಯಬೇಕು. ಅದ್ರ ಜೊತೆಗೆ ರೈಸು, ಬಿಸಿ ಬಿಸಿ ರೈಸು ರೆಡಿ ಆಗ್ತಾ ಇದೆ. ಭಾನುವಾರದ ಸ್ಪೆಷಲ್, ಭಾನುವಾರದ ಬಾಡೂಟ, ಬಿಸಿ ಬಿಸಿ ರಾಗಿ ಮುದ್ದೆ, ರಾಗಿ ಮುದ್ದೆಗೆ ಬಿಸಿ ಬಿಸಿ ಚಾಪ್ಸ್, ಅದ್ರ ಜೊತೆಗೆ ರೈಸ್.